ಹೇಳು ಗಂಗಾ, ಅವಳೆಲ್ಲಿ, ಅವ್ರು ಯಾರು? ಹೋ, ಅವಳು ನಂಗೆ ಗೊತ್ತಿರೋ ಹುಡುಗಿ. ನಾನ್ ಬಂದೆ ಅಂತ ನೋಡಕ್ ಬಂದಿದ್ಲು. ಈಗಷ್ಟೇ ಮನೆಗೆ ಹೋದ್ಲು. ಸುಳ್ಳು ಹೇಳ್ಬೇಡ. ಇಲ್ಲ ಜೈ, ಗಂಗಾ ನಮ್ಮನೆಯಲ್ಲಿ ಕೆಲಸ ಮಾಡುವಾಗಿಂತ ಪರಿಚಯ. ಗಂಗಾ ಹತ್ರ ಮಾತಾಡಿ ವಾಪಸ್ ಹೋದ್ಲು. ಆದ್ರೂ ಅಂತ ಅನುಮಾನ ಏನ್ರಿ ನಿಮ್ಗೆ? ನಾನು ಕಳ್ಸಿದಾಗೆ ಮಾಡಿ ನನ್ನ ಹಿಂದೆನೆ ಬಂದಿದ್ದೀರಾ. ಅಲ್ದೆ ಪತ್ತೆದಾರಿ ಕ್ಯಾಮ್ರಾ ಬೇರೆ ನಾನೆಲ್ಲೋ ಪ್ರೀತಿಯಿಂದ ಕೊಟ್ರಿ ಅಂದ್ಕೊಂಡಿದ್ದೆ. ಮಾತಾಡಿದಾಯ್ತಾ? ಆಯ್ತು. ಬಾ ಹೋಗೋಣ. ಬಾಯ್ ಆಂಟಿ. ನಾಣಿ ಸರ್, ಕಾರ್ ತಗೊಂಡು ಬಾ. ನೋಡಿದ್ಯಾ, ಸ್ವಲ್ಪ ಆಗಿದ್ರೆ ಸಿಕ್ಬೀಳ್ತಿದ್ದೆ. ದ್ಯಾಟ್ ಈಸ್ ಜೈ. ಯಾವ ಪ್ಲಾನು ಇಲ್ಲದೆ ಹೆಜ್ಜೆ ಇಡೋದಿಲ್ಲ. ಪ್ಲಾನ್ ಮಾಡಿ ಯೂಸ್ ಏನು ಮಾಮ್? ನನ್ನ ಹಿಡಿಯೋಕ್ಕಾಗ್ಲಿಲ್ವಲ್ಲ. ಡಾಲರ್ ಕ್ಯಾಮ್ರಾಕ್ಕೂ ಕೂಡ ನಾನು ಸಿಗ್ಲಿಲ್ಲ. ಬಟ್ ಗಂಗಾ ಸಿಕ್ಬಿದ್ಲು. ಬೇಗನೆ ನನ್ನ ಮದ್ವೆ ಆಗತ್ತೆ ಅಂತ ಅಂದ್ಲಲ್ಲ. ಎಸ್ ಮಾಮ್, ಸದ್ಯದಲ್ಲೇ ಆ ಗಂಗಾ ಸತ್ತು ಬೀಳ್ತಾಳೆ. ನನಗೆ ಜೈಗೆ ಮದ್ವೆ ಆಗತ್ತೆ. ಹಗಲು ಕನಸು ಸಾಕು. ಅವ್ರು ಹೇಳೋ ಪ್ರತಿಯೊಂದು ನಡೆಯುತ್ತೆ ಅಂತ ನಿನ್ ಮುದ್ದಿನ ದೊಡ್ಡ ಮಗಳೇ ಹೇಳಿದ್ಲಲ್ಲ. ಹೇಗ್ ನಡೆಯತ್ತೆ ಹೇಳು? ಆಲ್ರೆಡಿ ಗಂಗಾನ ಮದ್ವೆ ಆಗಿರೋ ಜೈ ಮತ್ತೆ ನಿನ್ನ ಹೇಗ್ ಮದ್ವೆ ಮಾಡ್ಕೋತಾನೆ? ಜೈ ದೃಷ್ಟಿಲಿ ನೀನ್ ಸತ್ತೋಗಿದ್ಯಾ. ಗಂಗಾ ಸತ್ತೋದ್ರೆ ಏನಂತೆ, ನೀನು ಸತ್ತೋದ್ ಹಾಗೆ. ಇಷ್ಟು ಚಿಕ್ಕ ಲಾಜಿಕ್ ಹೇಗ್ ಮಿಸ್ ಆಯ್ತು? ಗಂಗಾ ಜೀವಂತವಾಗಿದ್ರೆ ಮಾತ್ರನೇ ನೀನ್ ಗಂಗಾ ಪ್ಲೇಸಿಗೆ ಹೋಗ್ಬೇಕು. ಗಂಗಾ ಥರ ನಟಿಸ್ಬೇಕು. ಜೀವನ ಪೂರ್ತಿ ಜೈ ಜೊತೆ ಗಂಗಾ ಆಗಿರ್ಬೇಕು. ಆಗ ನಿನ್ಗೂ ಜೈಗೂ ಮತ್ತೆ ಮದ್ವೆ ಆಗಲ್ಲ. ಜೈ ಜೊತೆ ನಿಂಗೆ ಮದ್ವೆ ಆಗ್ಬೇಕು ಅಂದ್ರೆ ಗಂಗಾ ಜೀವಂತವಾಗಿರ್ಬಾರ್ದು. ಗಂಗಾನ ನೀನ್ ಸಾಯಿಸಿದ್ರೆ ಮತ್ತೆ ನಿನಗೆ ಜೈ ಸಿಗೋದೇ ಇಲ್ಲ. ಯಾಕಂದ್ರೆ ಗಂಗಾನೇ ಇಲ್ಲ ಅಂತ ಆದ್ಮೇಲೆ ನೀನ್ ಯಾರು ಅನ್ನೋ ಕ್ವೆಶ್ಚನ್ ಜೈಗ್ ಬರುತ್ತೆ. ನಿಜ ಹೇಳಕ್ಕಾಗಲ್ಲ, ಹೇಳಿದ್ರೆ ಬದುಕೋದಿಲ್ಲ. ಜೈ ಕೊಂದು ಬಿಡ್ತಾನೆ. ಅರ್ಥ ಆಯ್ತಾ? ಇನ್ನೂ ಕನ್ಫ್ಯೂಷನ್ ಇದೆಯಾ? ಗಂಗಾ ಜೀವಂತವಾಗಿದ್ರೆ ಮಾತ್ರನೇ ನೀನು ಸೇಫ್ ಆಗಿರ್ತೀಯ ನಿತ್ಯ. ಸೇಡ್ಗೆ ಗಂಗಾನ ಸಾಯಿಸಿ ನೀನೇನು ಸಾಧಿಸೋದಕ್ಕಾಗಲ್ಲ. ಇನ್ನಾದರೂ ಈ ಥರ ಬೇಡದೇ ಇರೋದನ್ನ ಯೋಚನೆ ಮಾಡೋದನ್ನ ಬಿಡು. ನಿನ್ನ ಕನಸು ನನ್ಸಾಗಲ್ಲ. ನಿನ್ನಕ್ಕ ಸುಳ್ಳು ಹೇಳಲ್ಲ. ಬೇಗ ನಿನ್ನ ಮದುವೆ ಆಗತ್ತೆ ಅಂತ ಹೇಳಿದಾಳೆ ಅಂದರೆ ಅದು ನಡೆಯುತ್ತೆ. ಆದರೆ ಜೈ ಜೊತೆ ಅಲ್ಲ. ಏನ್ರಿ, ಬೇಗ ಕಾರ್ ತೆಗೀರಿ. ಇಲ್ಗಿ ಚಂದ್ರಿಕಾ? ಅಶ್ಯೋ, ಅರ್ಜೆಂಟ್ ಆಗಿ ಬನ್ನಿ ಅಂತ ಮೆಸೇಜ್ ಮಾಡಿದಾಳ ಅವಳು. ಓ, ಪ್ರೈಸ್ ಮನಿ ಕೊಡೋಕೇನೋ? ಏನ್ ಕೊಡ್ತಾಳೋ ಏನೋ. ಬರ್ದೇ ಇದ್ರೆ ನಮ್ ವಿಷಯ ಹೊರಗಡೆ ಆಗ್ತಾಳಂತೆ. ಬಹುಮಾನ ಕೊಡೋಕೆ ಹೆದರ್ಸೋದು ಯಾಕಪ್ಪ? ಪ್ರೈಸ್ ಕೊಡ್ತಾಳೋ ಇನ್ನೇನ್ ಕೊಡ್ತಾಳೋ ಯಾರಿಗ್ ಗೊತ್ತು. ಬನ್ರಿ ಬೇಗ. ಹಾ ಹಾ. ಅಯ್ಯೋ, ಅವ್ರು ಅಲ್ಲಿದ್ದಾರೆ.
ಹೀಗೋಗ್ಬೇಕು. ಸೆಕ್ಯೂರಿಟಿ ಸರ್. ಅವ್ರು ಎಲ್ಲಿ ಹೋಗ್ತಾರೆ ಫಾಲೋ ಮಾಡಿ. ಓಕೆ ಸರ್. ನಿಲ್ಸಿ ನಿಲ್ಸಿ. ನಿತ್ಯ ಎಲ್ಲಿ? ಇಲ್ಲಿಗೆ ಬಾ ಅಂದ್ಲು. ಫೋನ್ ಮಾಡಿ ಅವಳಿಗೆ. ಹಲೋ, ಎಲ್ಲಿದೀಯಮ್ಮ? ನಿಮ್ ರೈಟ್ ಸೈಡ್ ಇರೋ ಬಿಲ್ಡಿಂಗ್ ಮೇಲಿದ್ದೀನಿ. ಕಾರ್ ಇಳ್ದು ಯಾರಿಗೂ ಕಾಣ್ತಿದ್ದ ಹಾಗೆ ಬನ್ನಿ. ಯಾಕಮ್ಮ? ನಿಮ್ ಹಿಂದೆ ಸೆಕ್ಯೂರಿಟಿ ಇದ್ದಾರೆ. ಇವರು ಯಾವಾಗ ಬಂದ್ರು ಚಂದ್ರಿಕಾ? ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಹೋಗ್ಬೇಕು. ನಿತ್ಯ ಎಲ್ಲಿಗೆ ಬಾ ಅಂತ ಹೇಳಿದ್ಲು? ಅಲ್ಲಿ ನೋಡು, ಆ ರೈಟ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಮೇಲಿರ್ತೀನಿ ಅಂದ್ಲು. ಅವ್ರ ಕಣ್ಣಿಗೆ ಬೀಳ್ದೆ ಹೋಗ್ಬೇಕು. ಬನ್ನಿ. ನಮ್ಮನ್ನ ಅವರು ಫಾಲೋ ಮಾಡ್ತಿರೋದು ನಿನ್ಗೆ ಗೊತ್ತಾಯ್ತಮ್ಮ? ನೀವು ನನ್ನ ಅವಾಯ್ಡ್ ಮಾಡಿದ್ರು ನಾನು ನಿಮ್ಮನ್ನ ಸೇವ್ ಮಾಡ್ಬೇಕಲ್ಲ. ಅವಾಯ್ಡ್ ಮಾಡೋದಲ್ಲಮ್ಮ, ಜೈ ನಮ್ಮೇಲೂ ಕಣ್ಣಿಟ್ಟಿದ್ದಾನೆ. ನಮ್ ಫೋನ್ ಟ್ಯಾಪ್ ಮಾಡಿದಾನಮ್ಮ. ನಾವು ಸಿಕ್ಬಿದ್ರೆ ನೀನು ಸಿಕ್ಬಿದ್ದಾಗಲ್ವಾ? ನಿಂಗೋಸ್ಕರನೇ ನಾವು. ನಿಮ್ಗೆ ನನ್ ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂತ ನನಗೂ ಗೊತ್ತು. ನಿಮ್ಮನ್ನ ಒಂದ್ ವಿಷಯ ಕೇಳೋಕ್ ಕರ್ದಿದ್ದು. ಏನ್ ವಿಷಯನಮ್ಮ? ಈ ಸೆಕ್ಯೂರಿಟಿನ ಹೇಗಾದ್ರೂ ಕಳಿಸ್ಬೇಕು. ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಖಾಲಿ ತಲೆ ನಮ್ದು, ನಮ್ಗೇನ್ ಗೊತ್ತಾಗುತ್ತಮ್ಮ? ನೀನೇ ಏನಾದ್ರೂ ಹೇಳ್ಬೇಕು. ಹಾಗೆ ಹೇಳ್ತಿಲ್ಲ ಚಂದ್ರಿಕಾ, ನಮ್ಗೆ ಬುದ್ಧಿ ಇಲ್ವಾ ಏನೋ? ಖಂಡಿತವಾಗ್ಲೂ ಏನೋ ಪ್ಲಾನ್ ಯೋಚನೆ ಮಾಡಿ ನಿನ್ಗೆ ಹೇಳ್ತೀವಮ್ಮ. ನಾನೇನ್ ನಿಮ್ ಮೇಲೆ ಪೂರ್ತಿ ಡಿಪೆಂಡ್ ಆಗಿಲ್ಲ. ನೀವು ಆ ಮನೇಲಿ ಇದ್ದೀರಲ್ಲ ಅಂತ ಏನಾದ್ರೂ ವೇ ಇದ್ಯಾ ಅಂತ ಕೇಳಿದ್ದು. ಇದ್ರೆ ಹೇಳ್ತೀವಲ್ಲಮ್ಮ, ಹೇಳ್ದೆ ಸಾಯ್ತೀವಾ? ನಮ್ ಜುಟ್ಟು ನಿನ್ ಕೈಲೇ ಇದೆ. ಜುಟ್ಟು ಇರೋದೇನು ಚಂದ್ರಿಕಾ? ನಾವು ನಿತ್ಯ ಕಡೆಯವರು, ನಿತ್ಯ ಶ್ರೇಯೋಭಿಲಾಷಿಗಳು ಅಲ್ವೇನಮ್ಮ? ಆ ಬಹುಮಾನ ಏನೋ ಕೊಡ್ತೀನಿ ಅಂದೆ. ಕೊಡ್ತೀನಿ. ನನ್ ಕೆಲ್ಸ ಆದ್ಮೇಲೆ ಒಂದೇ ಸಲ ಕೊಡ್ತೀನಿ. ಅವ್ರ ಮೈ ಮೇಲೆ ಅಮ್ನವ್ರು ಬರ್ತಾರೆ. ಆಗ ಅವ್ರು ಏನಂದ್ರು ನಿಜ ಆಗತ್ತೆ. ಈ ಸಲ ಅವ್ರನ್ನ ನಿತ್ಯ ಬಗ್ಗೆ ಕೇಳಿದ್ದೆ. ಸದ್ಯದಲ್ಲಿ ನಿತ್ಯಗೆ ಮದ್ವೆ ಆಗತ್ತೆ ಅಂತ ಅಂದ್ರು. ಇನ್ನೊಂದು ವಿಷಯ, ಈ ಜಾತಕ, ಅಮ್ನವ್ರು ಬರೋದು ಇದೆಲ್ಲ ನಿಜಾನಾ? ಯಾಕೆ ಹಾಗೆ ಕೇಳ್ತಿದ್ಯಮ್ಮ? ಏನಿಲ್ಲ, ಸದ್ಯದಲ್ಲೇ ನನ್ಗೆ ಮದ್ವೆ ಆಗತ್ತೆ ಅಂತ ಗಂಗಾಗ್ ಯಾರೋ ಹೇಳಿದ್ರಂತೆ. ನಿಜನಮ್ಮ, ಅಮ್ಮವ್ರು ಬಂದು ಹೇಳಿದ್ರೆ ಖಂಡಿತ ನಡೆದೇ ನಡೆಯುತ್ತೆ. ನಾನ್ಸೆನ್ಸ್. ನಾನು ಅದನ್ನೆಲ್ಲ ನಂಬಲ್ಲ. ಶಾಪನೇ ನಂಬದವಳು ಇದನ್ ಯಾಕೆ ನಂಬ್ತೀಯಮ್ಮ? ಹೌದಲ್ವಾ? ಅದನ್ನ ನಂಬಿದ್ರೆ ಇದನ್ನು ನಂಬಲೇಬೇಕು. ಬುಲ್ಶಿಟ್. ನಾನು ಶಾಪನ ನಂಬಲಿಲ್ಲ, ನನ್ನ ನಾನೇ ನಂಬಿದ್ದೀನಿ. ಮದ್ವೆ ಅನ್ನೋದಾದ್ರೆ ನನಗೆ ಜೈಗೆ ನಡೆಯೋದು.
ನೀವು ಈ ವಿಷಯನ ಬಿಟ್ಟು ಆ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಿ. ಏನಾದ್ರೂ ಮಾಡಿ ಆ ಸೆಕ್ಯೂರಿಟಿನ ತಪ್ಸಿ. ಆಗ್ಲೇ ಆ ಗಂಗಾ ನನ್ನ ಕೈಗೆ ಸಿಗ್ತಾಳೆ. ಬಿ ಕೇರ್ಫುಲ್. ಯಾಕೆ ಬಂದ್ಲು? ಏನ್ ಹೇಳಿದ್ಲು? ಯಾಕೆ ಹೋಗ್ತಿದ್ದಾಳೆ? ಏನೂ ಅರ್ಥ ಆಗ್ತಿಲ್ಲ ಚಂದ್ರಿಕಾ. ನನಗೊಂದು ವಿಷಯ ಅರ್ಥ ಆಯ್ತು. ಇವಳಿಗೆ ಬೇಗ ಮದ್ವೆ ಆಗುತ್ತೆ, ಆದ್ರೆ ಜೈ ಜೊತೆ ಅಲ್ಲ, ಬೇರೆಯವ್ರ ಜೊತೆ. ಇವಳು ಕುತ್ತಿಗೆಗೆ 3 ಗಂಟು ಹಾಕೋರು ಯಾರೋ, ಇವಳಿಗೆ ಮೂಗ್ದಾರ ಹಾಕೋರು ಯಾರೋ. That's my son. ದಿಸ್ ಇಸ್ ಇನ್ ಅವರ್ ಕಂಟ್ರೋಲ್ ಡ್ಯಾಡ್. ಈ ಹಾರ್ಸ್ನ ನಾಳೆಯಿಂದ ರೇಸ್ಗೆ ಕಳಿಸ್ಬೋದು. ವೆಲ್ ಡನ್ ಮೈ ಬಾಯ್. ಎಷ್ಟೇ ಪೊಗರಿರೋ ಕುದುರೆನಾದ್ರೂ ಪಳುಗ್ಸೋದ್ರಲ್ಲಿ ನಿನಗೆ ನೀನೇ ಸಾಟಿ. ಪ್ರೌಡ್ ಆಫ್ ಯು ಮೈ ಸನ್. ಥ್ಯಾಂಕ್ಸ್ ಡ್ಯಾಡ್. ನೀನು ಕುದುರೆಗೆ ಲಗಾಮ್ ಹಾಕ್ದಂಗೆ ನಿನಗೆ ಮೂಗ್ದಾರ ಹಾಕೋಳು ಯಾವಾಗ ಬರ್ತಾಳೋ ಏನೋ. ವಾಟ್? ಮದುವೆ ಯಾವಾಗ ಮಾಡ್ಕೋತೀಯ ಅಂತ ಕೇಳ್ತಿದ್ದೀನಿ. ಅದಕ್ಕೆ ಅರ್ಜೆಂಟ್ ಏನಿದೆ? ಎಲ್ಲಾದ್ರಲ್ಲೂ ಮುಂದೆ ಇರ್ತೀಯ. ಮದುವೆ ಅಂದ್ರೆ ಯಾಕೆ ಹಿಂದಕ್ಕೆ ಹೆಜ್ಜೆ ಇಡ್ತೀಯ? ಹಿಂದೆ ಅಂತ ಯಾಕೆ ಅನ್ಕೋಬೇಕು? ಮುಂಜಾಗ್ರತೆ ಅನ್ಕೋಬೋದಲ್ಲ. ಮುಂಜಾಗ್ರತೆ ಅಂದ್ರೆ ಎಂತ ಹುಡುಗಿ ಬೇಕು ಹೇಳು? ಮಾಡೆಲ್ಸ್, ಸಿನಿ ಹೀರೋಯಿನ್ಸ್, ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್, ನೀನ್ ಹಿಡ್ಸಿದ ಹುಡುಗಿನ ತಂದು ನೀನ್ ಮುಂದೆ ನಿಲ್ಲಿಸ್ತೀನಿ. ಡ್ಯಾಡ್ ಡ್ಯಾಡ್ ಡ್ಯಾಡ್, ನನ್ ಮುಂದೆ ತಲೆ ತಗ್ಸೋ ಹುಡುಗಿ ನನಗೆ ಬೇಕಾಗಿಲ್ಲ. ನನ್ ಮುಂದೆ ತಲೆ ಎತ್ತೋ ಹುಡುಗಿ ಬೇಕು. ಅವಳು ಅಂದವಾಗಿಲ್ದೇ ಇರೋ ಪರವಾಗಿಲ್ಲ, ಆದ್ರೆ ಪೊಗರಿರ್ಬೇಕು. ಆಸ್ತಿ ಇಲ್ದಿದ್ರೂ ಪರವಾಗಿಲ್ಲ, ಅಹಂಕಾರ ಇರಬೇಕು. ಕಲರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಥರ ಭಯ ಇಲ್ಲದೆ ಧೈರ್ಯ ಇರೋ ಹುಡುಗಿ ಬೇಕು. ಅಂತ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಲ್ಲ, ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬರ್ತೀನಿ. ಇದೇನ್ ಮಾತು? ಯಾರೇ ಆದ್ರೂ ಅಂದ ಚಂದ ಇರೋ ಹುಡುಗಿನ ಹೆಂಡತಿ ಮಾಡ್ಕೋಬೇಕು ಅನ್ಕೋತಾರೆ. ನೀನೇನು? ಅದು ಎಲ್ಲರೂ ಮಾಡೋ ಕೆಲಸ ಡ್ಯಾಡ್. ಆದ್ರೆ ನಾನು ಯಾವಾಗಲೂ ಮಾಡೋ ಕೆಲಸ ಒಂದೇ, ಬೆಟ್ಟಕ್ಕೆ ಡಿಕ್ಕಿ ಹೊಡೆಯೋದು. ಕಷ್ಟ ಆಗೋ ಕೆಲಸ ತಗೊಂಡು ಅದನ್ನು ಈಸಿಯಾಗಿ ಫಿನಿಶ್ ಮಾಡೋದೇ ನನ್ನ ಅಭ್ಯಾಸ ಅಂತ ನಿನಗೆ ಗೊತ್ತಲ್ವಾ ಡ್ಯಾಡ್? ಐ ನೋ ಮೈ ಬಾಯ್. ನೆಕ್ಸ್ಟ್ ಏನ್ ಮಾಡ್ತೀಯಾ? ನಾಳೆ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಯಾಕೆ? ಅಲ್ಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ. ಇಲ್ಲಿರೋದು ಸಾಲ್ದ? ಡ್ಯಾಡ್, ಎಲ್ಲೋ ಆಫ್ಘಾನಿಸ್ತಾನದಲ್ಲಿ ಹುಟ್ಟಿರೋ ಬಾಬರ್ ಈ ಡೆಲ್ಲಿಲಿ ಕಾಲಿಟ್ಟು ಇಂಡಿಯಾನೇ ಗೆದ್ದು ಅದನ್ನ ಮೊಘಲ್ ಸಾಮ್ರಾಜ್ಯ ಮಾಡ್ಕೊಂಡ. ಆ ಥರ ಬಾಬರ್ ಬದುಕಿರೋ ಡೆಲ್ಲಿಲಿರೋ ನಾವು ಡೆಲ್ಲಿಗೆ ಲಿಮಿಟ್ ಆದ್ರೆ ಹೇಗೆ? ಬೆಂಗಳೂರಿನ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಡಾಮಿನೇಟ್ ಮಾಡುತ್ತೆ. ಅವ್ರನ್ನ ಹೋಗಿ ನಾವು ರಾಣಾ ಇಂಡಸ್ಟ್ರೀಸ್ ಕೂಡ ಕಡಿಮೆ ಏನಿಲ್ಲ ಅಲ್ವಾ ಡ್ಯಾಡ್? ಬಾಬರ್ ಡೆಲ್ಲಿಲಿ ಕಾಲಿಟ್ಟಾಗೂ ಕೂಡ ಇಲ್ಲೊಬ್ಬ ರಾಜ ಇದ್ದಿರ್ತಾನೆ. ಆ ರಾಜನ್ ಗೆದ್ದಾಗ್ಲೇ ಅಲ್ವಾ ಬಾಬರ್ಗೆ ಡೆಲ್ಲಿ ಸ್ವಂತ ಅನ್ಸಿದ್ದು. ಅಂತ ಎಷ್ಟೋ ಜನ ರಾಜರನ್ನ ಗೆದ್ದು ಬಾಬರ್ ಚಕ್ರವರ್ತಿ ಆಗಿದ್ದು. ನಾನು ಕೂಡ ಒಂದೇ ರಾಜ್ಯಕ್ಕೆ ರಾಜ ಆಗಿರೋದಕ್ಕೆ ಇಷ್ಟಪಡಲ್ಲ ಡ್ಯಾಡ್. ಎಷ್ಟೋ ರಾಜ್ಯಗಳನ್ನ ಗೆದ್ದು ಚಕ್ರವರ್ತಿ ಆಗಬೇಕು ಅನ್ಕೊಂಡಿದ್ದೀನಿ. ಈ ರಾಣಾ ಪ್ರತಾಪ್ ವರ್ಮಾ
ಈ ಇಂಡಿಯಾ ಪೂರ್ತಿ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಾನೆ. ನಾಳೆ ನಾನು ಮಾಡಕ್ಕೆ ಹೊರಟಿರೋದು ಬೆಂಗಳೂರು ಯಾತ್ರೆ ಅಲ್ಲ, ಬೆಂಗಳೂರು ಬಿಸ್ನೆಸ್ ಮೇಲೆ ದಂಡ ಯಾತ್ರೆ. ದಟ್ಸ್ ಮೈ ಸನ್. ಹಲೋ, ಹಲೋ ಗಂಗಾ, ಫೋನ್ ಮಾಡಿ ಮಾತಾಡ್ತಾ ಇಲ್ವಲ್ಲಮ್ಮ? ಏನಿಲ್ಲಮ್ಮ, ಸುಮ್ಮನೆ ನಿನ್ ಜೊತೆ ಮಾತಾಡಬೇಕು ಅನ್ಸಿ ಫೋನ್ ಮಾಡಿದೆ. ಡಲ್ ಆಗಿದ್ಯಲ್ಲ? ಜೈ ಏನಾದರೂ ಹೇಳಿದ್ನಾ? ಅವರು ನನ್ಗೇನು ಹೇಳ್ತಾರಮ್ಮ, ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನನಗೇನು ಆಗಬಾರ್ದು ಅಂತ ಅವ್ರು ಯಾವಾಗಲೂ ಚಿಂತೆಯಲ್ಲಿರ್ತಾರೆ. ಅವನಂಥ ಗಂಡ ಸಿಕ್ಕಿರೋದು ನಿನ್ನ ಅದೃಷ್ಟ ಗಂಗಾ. ಹೌದಮ್ಮ, ಅವ್ರ ಜೊತೆ ಜೀವನ ಮಾಡ್ತಿರೋ ನನ್ನ ಅದೃಷ್ಟಕ್ಕೆ ಸಂತೋಷ ಪಡ್ಲು, ನನ್ನ ಜೊತೆ ಹುಟ್ಟಿರೋ ತಂಗಿ ಮೇಲೆ ಅವ್ರಿಗೆ ಬರ್ತಿರೋ ಅನುಮಾನಕ್ಕೆ ದುಃಖ ಪಡ್ಲು ಅರ್ಥ ಆಗ್ತಿಲ್ಲ. ಆ ಥರದಲ್ಲಿ ನಾನು ದುರಾದೃಷ್ಟವಂತೇನಮ್ಮ. ನಿತ್ಯ ಹಿಸ್ಟ್ರಿ ಅಂಥದ್ದು ಗಂಗಾ. ದುರಾದೃಷ್ಟ ನಿಂದಲ್ಲ, ನಿತ್ಯ ಅದು. ಇಲ್ಲಮ್ಮ, ನಾನು ಅಕ್ಕ ಅಂತ ತಿಳಿದಿದ್ದಾಗ ನಿತ್ಯ ಏನೋ ಮಾಡಿರ್ಬೋದು. ಆದ್ರೆ ಈಗ ನಾನಂದ್ರೆ ನಿತ್ಯಗೆ ಪ್ರಾಣ. ನಿತ್ಯ ಅಂದ್ರೆ ನಂಗೂ ಪ್ರಾಣನೇ. ಅವಳಂತ ತಂಗಿ ಮೇಲೆ ಅವರು ಅನುಮಾನ ಪಡ್ತಿದ್ರೆ ನನಗೆ ತುಂಬಾ ನೋವಾಗುತ್ತಮ್ಮ. ನನಗೆ ಅವರು ನಿತ್ಯ 2 ಕಣ್ಣಿದ್ದ ಹಾಗೆ. ಯಾವ ಕಣ್ಣಲ್ಲಿ ಕಣ್ಣೀರ್ ಬಂದ್ರೂ ನಂಗೆ ತಡಿಯೋಕ್ಕಾಗಲ್ಲಮ್ಮ. ಏನಾಗಲ್ಲ ಗಂಗಾ, ನಿನ್ ಒಳ್ಳೆತನನೇ ನಿನ್ನ ಕಾಪಾಡತ್ತೆ. ಜೈ ಪ್ರೀತಿನೇ ನಿನಗೆ ಶ್ರೀರಾಮ ರಕ್ಷೆ. ಆದ್ರೆ ಹೀಗೆ ಎಷ್ಟು ದಿನನಮ್ಮ? ಎಲ್ಲೋ ಒಂದ್ ಕಡೆ ಇದಕ್ಕೆ ಮುಕ್ತಾಯ ಹಾಡಬೇಕು. ನಿತ್ಯ ಬಗ್ಗೆ ಅವ್ರಿಗೆ ಬೇಗ ಹೇಳಿದ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಅಪ್ಪಿತಪ್ಪಿನೂ ಆ ಕೆಲಸ ಮಾಡಬೇಡ ಗಂಗಾ. ನಿಜ ಗೊತ್ತಾದ್ರೆ ಅಪಾರ್ಥಕ್ಕೆ ಜಾಗ ಇರಲ್ಲ ಅಮ್ಮ. ನೀನು ಅಪಾರ್ಥದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಗಂಗಾ? ನಿಜ ಹೇಳಿದ್ರೆ ಏನು ಅನರ್ಥ ಆಗತ್ತೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಆ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ. ಅವಸರ ಪಡಬೇಡ. ಹಾಗಂತ ಎಷ್ಟು ದಿನ ನಿತ್ಯನ ಅಜ್ಞಾತದಲ್ಲಿ ಇಡೋದಮ್ಮ? ಯಾವತ್ತೋ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಆ ಸಮಯ ಬಂದಾಗ ನೋಡ್ಕೊಳ್ಳೋಣ ಗಂಗಾ. ಇದು ಸರಿಯಾದ ಟೈಮ್ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ಪರಿಸ್ಥಿತಿ ನಮ್ಮ ಕೈಲಿದ್ದಾಗ ನಾವು ಏನಾದರೂ ಮಾಡಬಹುದು. ನಮ್ಮ ಕೈ ಮೀರಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಸರಿನಮ್ಮ, ಈ ವಿಷಯ ಯಾವುದು ನಿತ್ಯಾಗ ಹೇಳಬೇಡಿ. ಸ್ವಂತ ಭಾವನೆ ತನ್ನ ಅನುಮಾನ ಪಡ್ತಿದ್ದಾರೆ ಅಂದ್ರೆ ನಿತ್ಯ ನೊಂದ್ಕೋತಾಳೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಗಂಗಾ. ನೀನು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು. ಏನೇನೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಮನಸ್ಸು ಹಾಳು ಮಾಡ್ಕೋಬೇಡ. ಇಡ್ತೀನಿ. ಗುಡ್ ನೈಟ್ ಅಮ್ಮ. ಮಾಮ್, ನಿನ್ ದೊಡ್ಡ ಮಗಳ ಬಗ್ಗೆ ಫೀಲ್ ಆಗ್ತಿದ್ಯಾ? ಐಸಿಂದ ಟಿಯರ್ಸ್ ಬೇರೆ ಬರ್ತಾ ಇದೆ. ಅಷ್ಟು ಪೇನ್ ಯಾಕೋ? ನಾನು ಅವಳ ಬಗ್ಗೆ ಯೋಚನೆ ಮಾಡೋದಲ್ವೇ, ಅವಳು ನಿನ್ನ ಬಗ್ಗೆ ಬೇಜಾರು ಮಾಡ್ಕೋತಿದ್ದಾಳೆ. ಕೂರಿ ಕಟುಕನ್ನ ನಂಬೋ ಹಾಗೆ ಆ ಪಾಪದವಳು ತನ್ನ ಕತ್ಕೊಯ್ಯೋಳು ನೀನೇ ಅಂತ ಗೊತ್ತಿಲ್ಲದೆ ನಿನ್ನ ಕಣ್ಮುಚ್ಚಿ ಪ್ರೀತಿಸಿದಾಳೆ. ಜೈಗೆ ನಿತ್ಯ ಮೇಲೆ ಅನುಮಾನ ಅಂತ ನಿತ್ಯಗೆ ಹೇಳ್ಬೇಡಮ್ಮ. ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಅವಳು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಜೈಗೆ ಬಂದಿರೋ ಡೌಟ್ ನಿಜಾನೇ. ನಿನ್ನ ಸ್ವಂತ ತಂಗಿನೇ ನಿನ್ನ ಕೊಲ್ಲೋಕೆ ಹೊರಟಿದ್ದಾಳೆ ಅನ್ನೋದನ್ನ ಹೇಳಬೇಕು ಅಂತ ಬಾಯ್ ತನಕ ಬಂದರೂ ಹೇಳಬೇಕು ಅನ್ಕೊಂಡಿರೋದನ್ನ ಹೇಳೋಕ್ಕಾಗ್ತೇ ಬಿಟ್ಟೆ.
ಕೇಳಿದ್ರು ನಿನ್ನಕ್ಕ ನಂಬಲ್ಲ. ನೀನಂದ್ರೆ ಅಷ್ಟು ನಂಬಿಕೆ ಅವಳಿಗೆ. ಅಂಥವಳನ್ನ ನೀನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ನಿನ್ ಜೊತೆಗೆ ರಕ್ತ ಹಚ್ಕೊಂಡು ಹುಟ್ಟಿರೋದಕ್ಕಾದ್ರೂ, ನಿನಗೆ ರಕ್ತ ಕೊಟ್ಟು ನಿನ್ನ ಬದುಕಿಸಿರೋದಕ್ಕಾದ್ರೂ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಗುಡ್ ಮಾಮ್, ನೀನ್ ಹೇಳಿರೋ ವರ್ಷನ್ ತುಂಬಾ ಚೆನ್ನಾಗಿದೆ. ಅವಳ ಪಾಯಿಂಟ್ ಆಫ್ ವ್ಯೂಲಿ ನೀನ್ ಥಿಂಕ್ ಮಾಡೋದು ಕರೆಕ್ಟೇ. ಬಟ್ ನಂಗೆ ಕೂಡ ಒಂದು ವರ್ಷನ್ ಇರುತ್ತಲ್ವಾ ಮಾಮ್? ನನ್ನ ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತಲ್ವಾ? ಜೊತೆಲಿರೋರನ್ನ ಹರ್ಟ್ ಮಾಡೋದು ಬಿಟ್ಟು ನಿನಗೆ ಬೇರೆ ಯಾವ ವರ್ಷನ್ ಇದೆಯೇ? ನಿನ್ ಸೆಲ್ಫಿಶ್ನೆಸ್ ಬಿಟ್ರೆ ನಿನ್ನ ಹತ್ರ ಬೇರೆ ಯಾವ ಪಾಯಿಂಟ್ ಆಫ್ ವ್ಯೂ ಇದೆ? ಇದೆ ಮಾಮ್.